ಜೈ ಶ್ರೀ ರಾಧೇ ಕೃಷ್ಣ. ಬಂಧುಗಳೇ, ನಾನು ಡಾಕ್ಟರ್ ಸೈಯದ್ ಸಲಾವುದ್ದೀನ್ ಪಾಷಾ. ವಿಡಿಯೋ ಪ್ರಾರಂಭಿಸುವ ಮೊದಲು ಬನ್ನಿ ಮನಃಪೂರ್ವಕವಾಗಿ ಪ್ರಾರ್ಥಿಸೋಣ. ಹೇ ಕೃಷ್ಣ, ಇಂದು ಈ ಅಮೃತವಾಣಿಯನ್ನು ಕೇಳುತ್ತಿರುವ ಎಲ್ಲರ ಮೇಲೆ ನಿಮ್ಮ ಕೃಪೆ ಸದಾ ಇರಲಿ ಮತ್ತು ಅವರ ಎಲ್ಲ ಕಷ್ಟಗಳು ದೂರವಾಗಲಿ. ಬಂಧುಗಳೇ, ಈ ಅದ್ಭುತ ವಾಣಿಯನ್ನು ಕೇಳುವ ಮೊದಲು ನಿಮ್ಮ ಆಲೋಚನೆಗಳು ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸಲು ಕೆಳಗಿನ ಕಾಮೆಂಟಲ್ಲಿ ಜೈ ಶ್ರೀ ರಾಧೇ ಕೃಷ್ಣ ಎಂದು ಬರೆಯಲು ಮರೆಯಬೇಡಿ. ನಿಮ್ಮ ಈ ಭಕ್ತಿಯು ನಮ್ಮ ಪ್ರಯಾಣವನ್ನು ಇನ್ನಷ್ಟು ಅದ್ಭುತವಾಗಿಸುತ್ತದೆ. ಬನ್ನಿ, ಹಾಗಾದರೆ ತಡ ಮಾಡದೆ ಈ ದಿವ್ಯ ಯಾತ್ರೆಯ ಕಡೆಗೆ ಸಾಗೋಣ. ಜೀವನದಲ್ಲಿ ಯಶಸ್ವಿಯಾಗಲು ಕೇವಲ ಬಾಹ್ಯ ಪ್ರಯತ್ನಗಳು ಮಾತ್ರವಲ್ಲ, ಆಂತರಿಕ ಸಾಧನೆಯು ಬಹುಮುಖ್ಯ. ಆಂತರಿಕ ಸಾಧನೆಯಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತದೆ ಮತ್ತು ಶಕ್ತಿಶಾಲಿಯಾಗುತ್ತದೆ. ನಮ್ಮ ಆಲೋಚನೆಗಳನ್ನು ನಾವು ಶಾಂತಚಿತ್ತರಾಗಿ ನಿಯಂತ್ರಿತಗೊಳಿಸಿದಾಗ ಮಾತ್ರ ಬಾಹ್ಯ ಪ್ರಪಂಚದ ಸಮಸ್ಯೆಗಳನ್ನು ಮೀರಿ ನಮ್ಮೊಳಗೆ ಶಾಂತಿ ಮತ್ತು ಸಮತೋಲನವನ್ನು ಕಂಡುಕೊಳ್ಳಬಹುದು. ಇದೇ ಯಶಸ್ಸಿನ ನಿಜವಾದ ಮಾರ್ಗ. ನಮ್ಮೊಳಗಿನ ಆಲೋಚನೆಗಳನ್ನು ನಾವು ನಿಯಂತ್ರಿಸಿದಾಗ ನಾವು ಇಡೀ ಪ್ರಪಂಚವನ್ನೇ ನಿಯಂತ್ರಿಸಬಹುದು. ಬಂಧುಗಳೇ, ಇದೇ ಶಾಂತಿ ಮತ್ತು ಸಮತೋಲನದ ಮಾರ್ಗವಾಗಿದ್ದು, ಇದು ಬಾಹ್ಯ ಘಟನೆಗಳಿಂದ ಪ್ರಭಾವಿತರಾಗುವುದರಿಂದ ನಮ್ಮನ್ನು ರಕ್ಷಿಸುತ್ತದೆ ಮತ್ತು ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತದೆ. ಒಳಗಿನ ಧ್ವನಿ ಶಾಂತವಾದಾಗ ಮಾತ್ರ ನಿಜವಾದ ಪರಿಹಾರಗಳು ಹೊರಹೊಮ್ಮುತ್ತವೆ. ಮನಸ್ಸಿನ ಗೊಂದಲ ನಿಂತಾಗ, ಆಲೋಚನೆಗಳ ಬಿರುಗಾಳಿ ನಿಂತಾಗ ಆತ್ಮದ ನಿಧಾನ ಸ್ಥಿರ ಧ್ವನಿ ನಮಗೆ ಕೇಳಿಸುತ್ತದೆ. ಅದೇ ಧ್ವನಿ ನಮಗೆ ಸರಿಯಾದ ಮಾರ್ಗವನ್ನು ಸಹ ತೋರಿಸುತ್ತದೆ. ಬಂಧುಗಳೇ, ಆಲೋಚನೆಗಳ ಗದ್ದಲ ಹೆಚ್ಚಾದಷ್ಟು ಜೀವನದಲ್ಲಿ ದಿಕ್ಕು ಅಸ್ಪಷ್ಟವಾಗುತ್ತದೆ. ನಾವು ಗೊಂದಲಕ್ಕೊಳಗಾಗುತ್ತೇವೆ. ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ತಪ್ಪುಗಳನ್ನು ಪದೇ ಪದೇ ಮಾಡುತ್ತೇವೆ. ನಮ್ಮೊಳಗೆ ನಾವು ಸಂವಾದ ನಡೆಸಲು ಕಲಿತಾಗ ಮಾತ್ರ ಹೊರಗಿನ ಪ್ರಪಂಚದ ಗೊಂದಲವನ್ನು ನಾವು ನಿಯಂತ್ರಿಸಲು ಸಾಧ್ಯ. ನಾವು ನಮ್ಮ ಕೇಂದ್ರದಲ್ಲಿ ಸ್ಥಿರವಾಗಿರುತ್ತೇವೆ. ನಮ್ಮಲ್ಲಿ ಶಾಂತಿ ನೆಲೆಗೊಂಡಿರುತ್ತದೆ. ಬಂಧುಗಳೇ, ಒಳಗಿನ ಗೊಂದಲವನ್ನು ಅರ್ಥ ಮಾಡಿಕೊಂಡರೆ ಹೊರಗಿನ ಎಲ್ಲ ತೊಂದರೆಗಳು ಸುಲಭವೆನಿಸುತ್ತವೆ. ಏಕೆಂದರೆ ಹೆಚ್ಚಿನ ತೊಂದರೆಗಳು ಬಾಹ್ಯವಲ್ಲ, ಆಂತರಿಕವಾಗಿವೆ. ಅವು ನಮ್ಮ ಮನಸ್ಸಿನ ಸೃಷ್ಟಿಗಳು, ನಮ್ಮ ತಪ್ಪು ಕಲ್ಪನೆಗಳು ಮತ್ತು ನಕಾರಾತ್ಮಕ ಚಿಂತನೆಯ ಫಲಿತಾಂಶಗಳಾಗಿವೆ. ಮನುಷ್ಯನು ತನ್ನೊಳಗೆ ತಾನು ನೋಡಲು ಕಲಿತ ದಿನವೇ ಅವನು ಪ್ರತಿಯೊಂದು ಸಂಬಂಧವನ್ನು, ಪ್ರತಿಯೊಂದು ಪರಿಸ್ಥಿತಿಯನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಅವನು ಇತರರನ್ನು ದೂಷಿಸುವುದನ್ನು ನಿಲ್ಲಿಸುತ್ತಾನೆ ಮತ್ತು ತನ್ನ ಸ್ವಂತ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ. ಪ್ರತಿದಿನವೂ ನಮ್ಮ ಅಂತರಂಗವು ನಮಗೆ ಏನನ್ನಾದರೂ ಹೇಳುತ್ತದೆ. ಆದರೆ ನಾವು ಪ್ರಪಂಚದ ಧ್ವನಿಗಳಲ್ಲಿ ಸಿಕ್ಕಿ ಬಿದ್ದು ಅದನ್ನು ಕೇಳಲು ಸಾಧ್ಯವಾಗುವುದಿಲ್ಲ. ನಾವು ಮೊಬೈಲ್, ಟೆಲಿವಿಷನ್, ಇಂಟರ್ನೆಟ್, ವಾಟ್ಸ್ಆ್ಯಪ್ ಮತ್ತು ಜನರ ಮಾತುಗಳಲ್ಲಿ ಎಷ್ಟು ಕಳೆದು ಹೋಗಿದ್ದೇವೆ ಎಂದರೆ ನಮ್ಮೊಳಗಿನ ಧ್ವನಿಯನ್ನು ನಾವು ಕೇಳಲು ನಮಗೆ ಸಮಯವೇ ಇರುವುದಿಲ್ಲ. ತನ್ನೊಳಗಿನ ಸಂವಾದವನ್ನು ಕೇಳುವ ಕಲೆಯನ್ನು ಕಲಿತವನು ಜೀವನದ ಯಾವುದೇ ಬಿರುಗಾಳಿಯಲ್ಲೂ ನಗಬಲ್ಲನು. ಏಕೆಂದರೆ ಅವನಿಗೆ ತಿಳಿದಿದೆ, ಈ ಬಿರುಗಾಳಿ ಬಾಹ್ಯವಾದದ್ದು, ಕ್ಷಣಿಕವಾದದ್ದು ಮತ್ತು ಅವನೊಳಗೆ ಯಾವಾಗಲೂ ಶಾಂತವಾಗಿ ಮತ್ತು ಅಪ್ರಭಾವಿತವಾಗಿರುವ ಒಂದು ಸ್ಥಳವಿದೆ ಎಂದು. ಮನುಷ್ಯನು ತನ್ನ ಭಾವನೆಗಳನ್ನು ಹೊರಗೆ ವ್ಯಕ್ತಪಡಿಸುವುದನ್ನು ನಿಲ್ಲಿಸಿ ಅವುಗಳನ್ನು ಒಳಗೆ ಅನುಭವಿಸಲು ಪ್ರಾರಂಭಿಸಿದಾಗ ಅವನ ಜೀವನವು ಗಂಭೀರವಾಗಿ ಸುಂದರವಾಗಲು ಪ್ರಾರಂಭಿಸುತ್ತದೆ.
ಅವನು ತನ್ನ ಭಾವನೆಗಳ ದಾಸನಾಗದೆ ಅವುಗಳ ಒಡೆಯನಾಗುತ್ತಾನೆ. ಅವನು ಅವುಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ, ಸ್ವೀಕರಿಸುತ್ತಾನೆ ಮತ್ತು ಅವುಗಳಿಗೆ ಸರಿಯಾದ ದಿಕ್ಕನ್ನು ನೀಡುತ್ತಾನೆ. ಇದೇ ಆಂತರಿಕ ಪ್ರಯಾಣವು ಶಾಶ್ವತ ಶಾಂತಿಯ ಕಡೆಗೆ ಕೊಂಡೊಯ್ಯುತ್ತದೆ. ಹಲವು ಬಾರಿ ಹೊರಗೆ ಎಲ್ಲವೂ ಸರಿಯಾಗಿರುತ್ತದೆ, ಆದರೆ ಒಳಗೆ ಏನೋ ಮುರಿತ ನಡೆಯುತ್ತಿರುತ್ತದೆ. ನಮ್ಮ ಬಳಿ ಸಂಪತ್ತು, ಆಸ್ತಿ, ಕುಟುಂಬ ಎಲ್ಲವೂ ಇರಬಹುದು. ಆದರೂ ನಾವು ಏಕೆ ಒಳಗಿನಿಂದ ಖಾಲಿ ಮತ್ತು ಅಶಾಂತತೆಯಿಂದ ಅನುಭವಿಸುತ್ತೇವೆ? ಅದಕ್ಕೆ ಮೂಲ ಕಾರಣ ನಮ್ಮ ಅಪೂರ್ಣ ಕನಸುಗಳು, ನಮ್ಮ ಅಪೂರ್ಣ ಆಸೆಗಳು, ಬಗೆಹರಿಯದ ಸಂಘರ್ಷಗಳು. ಆಲೋಚನೆಗಳ ಆಳಕ್ಕೆ ಇಳಿಯುವ ವ್ಯಕ್ತಿ ಎಂದಿಗೂ ಸಣ್ಣ ಪುಟ್ಟ ವಿಷಯಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ. ಅವನು ಬಾಹ್ಯ ಆಕರ್ಷಣೆಗಳು ಮತ್ತು ಕ್ಷಣಿಕ ಸುಖಗಳ ಹಿಂದೆ ಓಡುವುದಿಲ್ಲ. ಪ್ರತಿಯೊಂದು ಭಾವನೆಗೂ ಒಂದು ಮೂಲವಿದೆ ಮತ್ತು ಪ್ರತಿಯೊಂದು ಪ್ರತಿಕ್ರಿಯೆಗೂ ಒಂದು ಕಥೆ ಇದೆ ಎಂದು ಅವನಿಗೆ ತಿಳಿದಿದೆ. ಆತ್ಮಾವಲೋಕನ ಪ್ರಾರಂಭವಾಗುವಲ್ಲಿಯೇ ನಿಜವಾದ ಬದಲಾವಣೆಯ ಪ್ರಯಾಣವು ಪ್ರಾರಂಭವಾಗುತ್ತದೆ. ಆತ್ಮಾವಲೋಕನ ಎಂದರೆ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಮ್ಮ ಕಾರ್ಯಗಳನ್ನು ನಿಷ್ಪಕ್ಷಪಾತವಾಗಿ ಮೌಲ್ಯಮಾಪನ ಮಾಡುವುದು, ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಮತ್ತು ಅವುಗಳಿಂದ ಕಲಿಯುವುದು. ಇದನ್ನು ಅರ್ಥ ಮಾಡಿಕೊಂಡರೆ ಇತರರಿಗೆ ಆತ ಎಂದಿಗೂ ದೂಷಿಸಲಾರ. ಇತರರು ತಮ್ಮ ತಿಳುವಳಿಕೆ ಮತ್ತು ಸಂಸ್ಕೃತಿಗಳಿಗೆ ಅನುಗುಣವಾಗಿ ವರ್ತಿಸುತ್ತಿದ್ದಾರೆ ಎಂದು ತಿಳಿದವನು ಅವರ ಬಗ್ಗೆ ಸಹಾನುಭೂತಿ ಮತ್ತು ಕರುಣೆಯನ್ನು ಹೊಂದಿರುತ್ತಾನೆ. ಪ್ರತಿ ಕ್ಷಣವನ್ನು ಸಂಪೂರ್ಣ ಎಚ್ಚರಿಕೆಯಿಂದ ಬದುಕಿದಾಗ ಆಂತರಿಕ ಶಾಂತಿ ದೊರೆಯುತ್ತದೆ. ನಾವು ವರ್ತಮಾನದಲ್ಲಿ ಬದುಕಲು ಕಲಿತಾಗ ಭೂತಕಾಲದ ನೆನಪುಗಳು, ಭವಿಷ್ಯದ ಕಲ್ಪನೆಗಳು, ಮನದೊಳಗೆ ಭಾವನೆಗಳ ಬಿರುಗಾಳಿ ಎದ್ದಿದ್ದರೂ ನಮ್ಮ ಮಾತು ಮತ್ತು ನಮ್ಮ ಕಾರ್ಯಗಳಲ್ಲಿ ನಾವು ಸಂಯಮವನ್ನು ಕಾಪಾಡಿಕೊಂಡಾಗ ನಾವು ದುರ್ಬಲರಾಗುವುದಿಲ್ಲ. ಬದಲಾಗಿ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದರಿಂದ ನಮ್ಮ ಭಾವನೆಗಳನ್ನು ಸ್ವಯಂ ನಿಯಂತ್ರಿಸಬಹುದು. ಆಲೋಚನೆಗಳು ಮೋಡದಂತೆ ಬರುತ್ತವೆ ಮತ್ತು ಹೋಗುತ್ತವೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಆತ್ಮವು ಆಕಾಶದಂತೆ ಯಾವಾಗಲೂ ಸ್ಥಿರ ಮತ್ತು ಅಪ್ರಭಾವಿತವಾಗಿರುತ್ತದೆ. ನಾವು ಜಗತ್ತಿಗೆ ತೋರಿಸುವ ನಿಜವಾದ ಶಕ್ತಿ ಯಾವುದು ಗೊತ್ತಾ ಬಂಧುಗಳೇ? ನಾವು ಏಕಾಂಗಿಯಾಗಿ ನಮ್ಮ ಭಯ ಮತ್ತು ಭ್ರಮೆಗಳ ವಿರುದ್ಧ ಹೋರಾಡುವ ಮೂಲಕ ಗಳಿಸುವ ಶಕ್ತಿ. ಪ್ರತಿದಿನದ ಒಂದು ಮೌನ ಕ್ಷಣವು ನಮ್ಮನ್ನು ಆಂತರಿಕವಾಗಿ ಹೊಸಬರನ್ನಾಗಿ ಮಾಡಬಲ್ಲದು. ಪ್ರತಿದಿನ ಕೆಲವು ಸಮಯ ಏಕಾಂತದಲ್ಲಿ ಕುಳಿತು ಮೌನವಾಗಿ ನಮ್ಮೊಳಗೆ ನಾವು ನೋಡಿದರೆ ನಮ್ಮ ಜೀವನದ ದಿಕ್ಕು ಸ್ಪಷ್ಟವಾಗಬಹುದು. ನಾವು ಸ್ವಲ್ಪ ಸಮಯ ನಮ್ಮೊಂದಿಗೆ ನಾವು ಸುಮ್ಮನೆ ಕುಳಿತರೆ ಆ ಮೌನವು ಉತ್ತರ ನೀಡಲು ಪ್ರಾರಂಭಿಸುತ್ತದೆ. ಆ ಮೌನದಲ್ಲಿ ಹೊರಗಿನ ಗದ್ದಲದಲ್ಲಿ ಎಂದಿಗೂ ಸಿಗದ ಉತ್ತರಗಳು ನಮಗೆ ದೊರೆಯುತ್ತವೆ. ನಾವು ನಮ್ಮೊಳಗಿನ ಧ್ವನಿಯನ್ನು ಜಾಗರೂಕವಾಗಿ ಕೇಳಿದಾಗ ನಾವು ಪ್ರತಿ ಸಂಬಂಧವನ್ನು ಮತ್ತೆ ಬದುಕಲು ಪ್ರಾರಂಭಿಸುತ್ತೇವೆ. ನಮ್ಮೊಂದಿಗೆ, ಇತರರೊಂದಿಗೆ ಮತ್ತು ಪರಮಾತ್ಮನೊಂದಿಗೆ ಸಂಪರ್ಕವನ್ನು ಅನುಭವಿಸುತ್ತೇವೆ. ಕೆಲವೊಮ್ಮೆ ಅತ್ಯಂತ ಆಳವಾದ ವಿಷಯಗಳನ್ನು ಶಬ್ದಗಳಿಂದ ಹೇಳಲಾಗುವುದಿಲ್ಲ, ಅವುಗಳನ್ನು ಕೇವಲ ಅನುಭವಿಸಲಾಗುತ್ತದೆ. ಸ್ವಂತದೊಂದಿಗೆ ಏಕಾಂತದಲ್ಲಿ ಯಾವುದೇ ನಟನೆ ಇಲ್ಲದೆ ನಾವು ನಮ್ಮ ನಿಜವಾದ ಸ್ವರೂಪದೊಂದಿಗೆ ಇರುವಲ್ಲಿ ಪ್ರತಿದಿನ ಬೆಳಿಗ್ಗೆ ನಾವು ನಮ್ಮನ್ನು ಕೇಳಿದರೆ, ಇಂದು ನಾನು ಏನು ಯೋಚಿಸುತ್ತಿದ್ದೇನೆ? ನನ್ನ ಆದ್ಯತೆಗಳು ಯಾವುವು? ಇಂದು ನಾನು ನನ್ನ ಜೀವನವನ್ನು ಹೇಗೆ ಉತ್ತಮಗೊಳಿಸಬಹುದು? ಆಗ ಬಹುಶಃ ನಮ್ಮ ಆಲೋಚನೆಯೇ ನಮ್ಮ ದಿಕ್ಕನ್ನು ನಿಧಾನವಾಗಿ ಬದಲಾಯಿಸುತ್ತದೆ. ತನ್ನನ್ನು ತಾನು ಗುರುತಿಸಿಕೊಂಡವನನ್ನು ಇತರರ ಅಭಿಪ್ರಾಯಗಳು ಅಲುಗಾಡಿಸಲು ಸಾಧ್ಯವೇ ಇಲ್ಲ. ನಿಜವಾದ ಸ್ಥಿರತೆ ಇತರರ ಮಾತುಗಳಿಂದ ಬರುವುದಿಲ್ಲ, ಬದಲಾಗಿ ನಮ್ಮೊಳಗಿನ ಆಳದಿಂದ ಬರುತ್ತದೆ ಎಂದು ತಿಳಿದುಕೊಳ್ಳಬೇಕು. ಬಂಧುಗಳೇ, ಅವನು ಇತರರ ಪ್ರಶಂಸೆಯಿಂದ ಅತಿಯಾಗಿ ಸಂತೋಷ ಪಡುವುದಿಲ್ಲ ಮತ್ತು ಇತರರ ಟೀಕೆಯಿಂದ ವಿಚಲಿತನಾಗುವುದಿಲ್ಲ. ಪ್ರತಿಯೊಂದು ಅಸ್ಥಿರತೆಯ ಹಿಂದೆ ಒಂದು ಕಾಣದ ಭಯವಿರುತ್ತದೆ. ಪ್ರತಿಯೊಂದು ಭಯದ ಹಿಂದೆ ಅಪೂರ್ಣ ತಿಳುವಳಿಕೆ ಇರುತ್ತದೆ. ನಾವು ಒಳಗೆ ಹೋಗಿ ನಮ್ಮ ಭಯವನ್ನು ಅರ್ಥ ಮಾಡಿಕೊಂಡಾಗ ಜೀವನವು ಸರಳವಾಗಲು ಪ್ರಾರಂಭಿಸುತ್ತದೆ. ನಮ್ಮ ಹೆಚ್ಚಿನ ಭಯಗಳು ಕೇವಲ ಕಾಲ್ಪನಿಕ, ನಮ್ಮ ಸ್ವಂತ ಸೃಷ್ಟಿ ಎಂದು ನಮಗೆ ತಿಳಿಯುತ್ತದೆ.
ರಾತ್ರಿಯ ಅತ್ಯಂತ ಆಳವಾದ ಮೌನದಲ್ಲಿ ನಾವು ನಮ್ಮೊಳಗೆ ಇಳಿದಾಗ ಒಂದು ಬೆಳಕು ನಮ್ಮನ್ನು ಸ್ಪರ್ಶಿಸಲು ಪ್ರಾರಂಭಿಸುತ್ತದೆ. ಇದು ಆತ್ಮದ ಬೆಳಕು, ಜ್ಞಾನದ ಬೆಳಕು. ನಾವೇ ನಮ್ಮನ್ನು ಭೇಟಿಯಾಗುವ ಸುಂದರ ಕ್ಷಣವಿದು. ನಿಜವಾದ ಅಹಂಕಾರರಹಿತ, ಶುದ್ಧ, ಶಾಂತ ಸ್ವರೂಪದಿಂದ ಮನುಷ್ಯನು ತನ್ನನ್ನು ತಾನು ಕೇಳಲು ಪ್ರಾರಂಭಿಸಿದ ದಿನ ಪ್ರಪಂಚದ ಪ್ರತಿಧ್ವನಿಯು ಮೌನವಾಗಿರುತ್ತದೆ. ಹೊರಗಿನ ಗದ್ದಲ ಅವನ ಮೇಲೆ ಪ್ರಭಾವ ಬೀರುವುದಿಲ್ಲ. ಒಳಗೆ ಶಾಂತಿ ಸ್ಥಾಪಿತವಾದಾಗ ಹೊರಗಿನ ಗದ್ದಲವು ಮಹತ್ವಹೀನವಾಗಿರುತ್ತದೆ. ಒಳಗಿನ ಅಶಾಂತಿಗೆ ಪರಿಹಾರ ಹೊರಗಿನ ಪ್ರಪಂಚದಲ್ಲಿಲ್ಲ, ಬದಲಾಗಿ ನಮ್ಮ ಅಂತರಂಗದ ಆಳದಲ್ಲಿ ಅಡಗಿದೆ. ಬಂಧುಗಳೇ, ನಾವು ಸಾಮಾನ್ಯವಾಗಿ ನಮ್ಮ ಸಮಸ್ಯೆಗಳಿಗೆ ಹೊರಗೆ ಪರಿಹಾರವನ್ನು ಹುಡುಕುತ್ತೇವೆ, ಆದರೆ ಅವುಗಳ ಬೇರುಗಳು ನಮ್ಮೊಳಗಿರುತ್ತವೆ. ತನ್ನೊಳಗೆ ಇಳಿದವನು ಮಾತ್ರ ತನ್ನನ್ನು ನಿಜವಾದ ಅರ್ಥದಲ್ಲಿ ಅರ್ಥ ಮಾಡಿಕೊಂಡಿರುವವನು. ಕೆಲವೊಮ್ಮೆ ನಾವು ನಮ್ಮನ್ನು ಎಷ್ಟೊಂದು ಪ್ರಶ್ನೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತೇವೆ ಎಂದರೆ ಉತ್ತರ ನಮ್ಮ ಬಳಿ ಇದ್ದರೂ ಕಾಣಿಸುವುದಿಲ್ಲ. ನಮ್ಮ ಮನಸ್ಸೇ ಪ್ರಶ್ನೆಗಳ ಜಾಲವನ್ನು ಹೆಣೆಯುತ್ತಿರುತ್ತದೆ ಮತ್ತು ನಮ್ಮನ್ನು ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ. ಆದರೆ ನಾವು ಸುಮ್ಮನೆ ಕುಳಿತಾಗ ಪ್ರತಿ ಉತ್ತರವು ತಾನಾಗಿಯೇ ನಮ್ಮ ಮುಂದೆ ಬರುತ್ತದೆ. ಮನಸ್ಸು ಶಾಂತವಾಗಿದ್ದಾಗ ಬುದ್ಧಿ ಮತ್ತೆ ತೀಕ್ಷ್ಣವಾಗುತ್ತದೆ ಮತ್ತು ಅಂತರ್ಜ್ಞಾನವು ಜಾಗೃತವಾಗುತ್ತದೆ. ನಮ್ಮೊಳಗೆ ಇಳಿಯುವುದು ಅತ್ಯಂತ ಕಠಿಣ ಪ್ರಯಾಣ, ಏಕೆಂದರೆ ಈ ಪ್ರಯಾಣದಲ್ಲಿ ನಾವು ನಮ್ಮ ಅಹಂಕಾರ, ನಮ್ಮ ಆಸೆಗಳು, ನಮ್ಮ ಭಯಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ಇದು ಅತ್ಯಂತ ಸುಂದರವೂ ಹೌದು, ಏಕೆಂದರೆ ಈ ಪ್ರಯಾಣದ ಕೊನೆಯಲ್ಲಿ ನಾವು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುತ್ತೇವೆ, ಶಾಶ್ವತ ಶಾಂತಿ ಮತ್ತು ಆನಂದವನ್ನು ಪಡೆಯುತ್ತೇವೆ. ಅಲ್ಲಿ ಯಾವುದೇ ಮಾರ್ಗವಿಲ್ಲ, ಕೇವಲ ಅನುಭವವಿದೆ. ಅಲ್ಲಿ ಯಾವುದೇ ಗಮ್ಯಸ್ಥಾನವಿಲ್ಲ, ಕೇವಲ ಗುರುತು ಇದೆ. ನಮ್ಮ ನಿಜವಾದ ಸ್ವರೂಪದ ಗುರುತು. ನಮ್ಮ ಆಲೋಚನೆಗಳ ಬಂಧನದಿಂದ ಹೊರಬಂದಾಗ ಮಾತ್ರ ನಾವು ನಿಜವಾಗಲು ಹಾರಲು ಕಲಿಯುತ್ತೇವೆ. ನಮ್ಮ ನಕಾರಾತ್ಮಕ ಆಲೋಚನೆಗಳು, ನಮ್ಮ ಸೀಮಿತ ಕಲ್ಪನೆಗಳು, ನಮ್ಮ ಪೂರ್ವಗ್ರಹಗಳು ಇವೆಲ್ಲವೂ ನಮಗಾಗಿ ಒಂದು ಸೆರೆಮನೆಯನ್ನು ನಿರ್ಮಿಸುತ್ತವೆ. ಬದಲಾಗಿ ಆಲೋಚನೆಯಿಂದಲ್ಲ, ನೋಡುವಿಕೆಯಿಂದ ಪ್ರಾರಂಭವಾಗುತ್ತದೆ. ನಮ್ಮ ಆಲೋಚನೆಗಳನ್ನು, ನಮ್ಮ ಭಾವನೆಗಳನ್ನು, ನಮ್ಮ ಅಭ್ಯಾಸಗಳನ್ನು ಸಾಕ್ಷಿ ಭಾವದಿಂದ ನೋಡಲು ಪ್ರಾರಂಭಿಸಿದಾಗ ಮಾತ್ರ ನಿಜವಾದ ಬದಲಾವಣೆ ಪ್ರತಿಕ್ರಿಯೆ ಪ್ರಾರಂಭವಾಗುತ್ತದೆ. ಪ್ರತಿ ವ್ಯಕ್ತಿಯೊಳಗೆ ಒಂದು ಬಾಗಿಲು ಇರುತ್ತದೆ. ಅಲ್ಲಿ ಪ್ರವೇಶಿಸಲು ಅವನಿಗೆ ಮಾತ್ರ ಅನುಮತಿ ಇದೆ ಮತ್ತು ಅವನು ಅಲ್ಲಿಗೆ ತಲುಪಿದಾಗ ಮಾತ್ರ ಜೀವನದ ನಿಜವಾದ ಸಾರವು ಅವನಿಗೆ ಅರ್ಥವಾಗುತ್ತದೆ. ಈ ಬಾಗಿಲು ಅಂತರ್ಮುಖಿಯಾಗಿರುವುದರಿಂದ ಧ್ಯಾನದಿಂದ ಮತ್ತು ಆತ್ಮಚಿಂತನೆಯಿಂದ ತೆರೆಯುತ್ತದೆ. ಶಾಂತಿಯು ಯಾವುದನ್ನಾದರೂ ಪಡೆಯುವುದರಲ್ಲಿಲ್ಲ, ಬದಲಾಗಿ ಕೆಲವು ವಿಷಯಗಳನ್ನು ಬಿಟ್ಟು ಬಿಡುವುದರಲ್ಲಿದೆ. ನಾವು ನಮ್ಮ ಆಸಕ್ತಿಗಳನ್ನು, ನಮ್ಮ ಅಹಂಕಾರವನ್ನು, ನಮ್ಮ ನಿರೀಕ್ಷೆಗಳನ್ನು ಬಿಡಲು ಕಲಿತಾಗ ಮಾತ್ರ ಜೀವನವು ಹಗುರವಾಗುತ್ತದೆ. ಆಗಲೇ ನಮಗೆ ನಿಜವಾದ ಶಾಂತಿ ಸಿಗುತ್ತದೆ. ಹೊರಗಿನ ಪ್ರಪಂಚದಲ್ಲಿ ಶಾಂತಿಯನ್ನು ಕಂಡುಕೊಳ್ಳಲಾಗುವುದಿಲ್ಲ. ಶಾಂತಿ, ಪ್ರೀತಿ, ಆನಂದ ಎಲ್ಲವೂ ನಮ್ಮ ಒಳಗೆ ಇವೆ. ಕೇವಲ ಅವುಗಳನ್ನು ಅನುಭವಿಸುವ ಅಗತ್ಯವಿದೆ. ನಮ್ಮಿಂದ ನಾವು ಓಡಿ ಹೋಗುವುದನ್ನು ನಿಲ್ಲಿಸಿದಾಗ ಮಾತ್ರ ಜೀವನವು ಓಡುವುದನ್ನು ನಿಲ್ಲಿಸುತ್ತದೆ. ನಾವು ಸಾಮಾನ್ಯವಾಗಿ ನಮ್ಮ ಸಮಸ್ಯೆಗಳಿಂದ, ನಮ್ಮ ಜವಾಬ್ದಾರಿಗಳಿಂದ ಓಡಿ ಹೋಗುತ್ತಲೇ ಇರುತ್ತೇವೆ. ನಿಂತು ನೋಡಿ ಒಪ್ಪಿಕೊಳ್ಳುವ ಮೂಲಕವೇ ನಾವು ನಮ್ಮನ್ನು ಕಂಡುಕೊಳ್ಳಬಹುದು. ಬಂಧುಗಳೇ, ಜಗತ್ತಿನಲ್ಲಿ ಅತ್ಯಂತ ಕಷ್ಟದ ಕೆಲಸವೆಂದರೆ ತನ್ನೊಂದಿಗೆ ಪ್ರಾಮಾಣಿಕನಾಗಿರುವುದು. ನಮ್ಮ ಸುಳ್ಳುಗಳನ್ನು, ನಮ್ಮ ನೆಪಗಳನ್ನು, ನಮ್ಮ ಸ್ವಯಂ ವಂಚನೆಯನ್ನು ನಾವು ಗುರುತಿಸುವುದನ್ನು ಕಲಿತರೆ ಯಾವುದೇ ಭಯವಿರುವುದಿಲ್ಲ, ಯಾವುದೇ ನಟನೆ ಇರುವುದಿಲ್ಲ. ನಾವು ನಮ್ಮ ನಿಜವಾದ ಸ್ವರೂಪದಲ್ಲಿ ಸ್ಥಿರವಾಗಿರುತ್ತೇವೆ. ನಮ್ಮ ಒಳಗಿನ ಆಳಕ್ಕೆ ಇಳಿದವನು ಎಂದಿಗೂ ಮೇಲ್ಮೈ ವಿಷಯಗಳಿಂದ ತೃಪ್ತನಾಗುವುದಿಲ್ಲ. ನಿಜವಾದ ಆನಂದವು ಕ್ಷಣಿಕವಲ್ಲ, ಶಾಶ್ವತವಾದದ್ದು ಎಂದು ಅವನಿಗೆ ತಿಳಿದಿದೆ. ಅವನು ಶಾಶ್ವತ ಸುಖವನ್ನು ಹುಡುಕುತ್ತಾನೆ. ಅದು ಆತ್ಮದಲ್ಲಿ ಮಾತ್ರ ಸಿಗುತ್ತದೆ. ತನ್ನನ್ನು ತಾನು ಅರ್ಥ ಮಾಡಿಕೊಂಡವನು ಇತರರ ಟೀಕೆಯಲ್ಲೂ ಪ್ರೀತಿಯನ್ನು ಕಾಣಬಹುದು, ಏಕೆಂದರೆ ಅವನ ದೃಷ್ಟಿ ಈಗ ಒಳಗಿನಿಂದ ಹೊರಗಡೆ ತಿರುಗಿದೆ. ಟೀಕಿಸುವ ವ್ಯಕ್ತಿ
ಸ್ವತಃ ಯಾವುದು ದುಃಖ ಅಥವಾ ಅಜ್ಞಾನದಿಂದ ಬಳಲುತ್ತಿದ್ದಾನೆ ಎಂದು ಅವನಿಗೆ ತಿಳಿದಿದೆ. ಬಂಧುಗಳೇ, ದಯವಿಟ್ಟು ಜೀವನದ ಗಡಿಬಿಡಿಯಿಂದ ನೀವು ದಣಿದಾಗ ಸ್ವಲ್ಪ ಸಮಯ ಏಕಾಂಗಿಯಾಗಿ ಕುಳಿತು ಉಸಿರಾಡಲು ಕಲಿಯಿರಿ. ನಿಮ್ಮ ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಿ. ಅಲ್ಲಿ ದೊರೆಯುವ ಶಾಂತಿಯು ಯಾವುದೇ ಸಾಧನೆಗಿಂತ ದೊಡ್ಡದಾಗಿರುತ್ತದೆ. ಪ್ರತಿದಿನ ನಾವು ಬಹಳಷ್ಟು ವಿಷಯಗಳನ್ನು ಕೇಳುತ್ತಿರುತ್ತೇವೆ, ಆದರೆ ನಮ್ಮದೇ ಧ್ವನಿಯನ್ನು ಕೇಳುವ ಅಭ್ಯಾಸವಿಲ್ಲ. ಇದೇ ಕಾರಣದಿಂದ ಜೀವನವು ನಮ್ಮನ್ನು ಮತ್ತೆ ಮತ್ತೆ ನಾವು ಪ್ರಾರಂಭಿಸಬೇಕಾಗಿದ್ದಲ್ಲಿಗೆ ಕರೆದೊಯ್ಯುತ್ತದೆ. ಆಂತರಿಕ ಪ್ರಯಾಣದಲ್ಲಿ ಯಾವುದೇ ಗದ್ದಲವಿರುವುದಿಲ್ಲ, ಕೇವಲ ಒಂದು ಮೌನವಿರುತ್ತದೆ. ಅದು ಏನನ್ನೂ ಹೇಳದೆ ಎಲ್ಲವನ್ನೂ ಹೇಳುತ್ತದೆ. ಈ ಮೌನವು ಪರಮಾತ್ಮನ ಮೌನ, ಆತ್ಮನ ಮೌನ ಎಂದು ನಾವು ತಿಳಿಯಬೇಕು. ತನ್ನ ಆಲೋಚನೆಗಳನ್ನು ಪ್ರಶ್ನಿಸಲು ಕಲಿತವನು ಇತರರ ವರ್ತನೆಯನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರಾರಂಭಿಸುತ್ತಾನೆ. ಆಗ ಸಂಬಂಧಗಳು ಬದಲಾಗುತ್ತವೆ ಮತ್ತು ಜೀವನವೂ ಸಹ ಅವನು ಇತರರನ್ನು ದೂಷಿಸುವ ಬದಲು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾನೆ. ನಿಜವಾಗಿ ನಮಗೆ ಏನೂ ತಿಳಿದಿಲ್ಲ ಎಂದು ನಾವು ಒಪ್ಪಿಕೊಂಡಾಗ ಈ ವಿನಮ್ರತೆಯೇ ನಮ್ಮನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಅಹಂಕಾರವು ಜ್ಞಾನದ ಅತಿದೊಡ್ಡ ಶತ್ರು. ವಿನಮ್ರ ವ್ಯಕ್ತಿ ಮಾತ್ರ ಜ್ಞಾನವನ್ನು ಪಡೆಯಲು ಅರ್ಹನಾಗಿರುತ್ತಾನೆ. ಕೆಲವೊಮ್ಮೆ ಜೀವನವು ನಮಗೆ ಅನ್ಯಾಯ ಮಾಡುತ್ತಿದೆ ಎಂದು ಭಾವಿಸುತ್ತೇವೆ, ಮೋಸ ಮಾಡುತ್ತಿದ್ದಾರೆ ಜನ ಎಂದು ಭಾವಿಸುತ್ತೇವೆ. ಆದರೆ ಸತ್ಯವೇನೆಂದರೆ ಜೀವನವು ಪ್ರತಿಕ್ಷಣವೂ ನಮಗೆ ಎಲ್ಲಿ ನಿಲ್ಲಬೇಕು, ಎಲ್ಲಿ ಮುಂದುವರಿಯಬೇಕು, ಹೇಗೆ ಬಾಳಬೇಕು ಎಂಬುದನ್ನು ಕಲಿಸುತ್ತದೆ. ಬಂಧುಗಳೇ, ಜಗತ್ತು ಕೊಡುವುದು ಬಾಹ್ಯವಾದದ್ದು, ಆದರೆ ಸ್ವಯಂನಿಂದ ಸಿಗುವುದು ಆತ್ಮದ ಸತ್ಯ. ಪ್ರತಿಯೊಬ್ಬ ಮನುಷ್ಯನೊಳಗೂ ಒಂದು ಮೂಲೆ ಇದೆ. ಅದು ಅತ್ಯಂತ ಆಳವಾದ, ಅತ್ಯಂತ ಸತ್ಯವಾದ ಮತ್ತು ಅತ್ಯಂತ ಏಕಾಂತವಾದ ಸ್ಥಳ. ಆ ಏಕಾಂತ ಮೂಲೆಯಲ್ಲಿಯೇ ನಾವು ನಮ್ಮ ನಿಜವಾದ ಸ್ವರೂಪವನ್ನು ಅನುಭವಿಸಬಹುದು. ಅಲ್ಲಿಗೆ ಹೋಗಿ ನಮ್ಮ ನೋವನ್ನು, ನಮ್ಮ ಪ್ರೀತಿಯನ್ನು ಮತ್ತು ನಮ್ಮ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಅನುಭವಿಸಬಹುದು. ಜೀವನವು ಮತ್ತೆ ಮತ್ತೆ ಒಂದೇ ಪ್ರಶ್ನೆಯನ್ನು ಕೇಳಿದಾಗ ಉತ್ತರ ಹೊರಗಿಲ್ಲ, ಒಳಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ದಯವಿಟ್ಟು ನಿಮ್ಮ ಉಸಿರಾಟದ ಕಡೆ ಗಮನವನ್ನು ಕೇಂದ್ರೀಕರಿಸಿ. ಬೆಳಗಿನಿಂದ ರಾತ್ರಿಯವರೆಗೂ ತಾವು ಉಸಿರಾಡುತ್ತಲೇ ಇರುತ್ತೀರಿ, ಆದರೆ ಎಂದಿಗೂ ಅದನ್ನು ಗಮನಿಸಿಲ್ಲ. ನೀವು ಎಂದಿಗೂ ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿಲ್ಲ. ಹಾಗೆ ಮಾಡಿದಾಗ, ಕೃತಜ್ಞತೆಯನ್ನು ಸಲ್ಲಿಸಲು ಪ್ರಾರಂಭ ಮಾಡಿದಾಗ ಜೀವನವು ಮತ್ತೆ ಪ್ರಾರಂಭವಾಗುತ್ತದೆ. ನಿಧಾನವಾಗಿ, ಶಾಂತವಾಗಿ ಮತ್ತು ಸತ್ಯವಾಗಿ ಉಸಿರಾಟದೊಂದಿಗೆ ಸಂಪರ್ಕವನ್ನು ಸಾಧಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ. ನಾವು ಪ್ರಸ್ತುತ ಕ್ಷಣದಲ್ಲಿ ಸ್ಥಿರವಾಗಿರುತ್ತೇವೆ. ನಾವು ಒಂಟಿಯಾಗಿರುವುದಿಲ್ಲ. ಜನಸಂದಣಿಯಲ್ಲಿ ನಮ್ಮನ್ನು ಕಳೆದುಕೊಳ್ಳುವುದಿಲ್ಲ. ಏಕಾಂತಕ್ಕೆ ಹೆದರುವುದಿಲ್ಲ, ಬದಲಾಗಿ ಅದನ್ನು ನಾವು ಆನಂದಿಸುತ್ತೇವೆ. ಏಕೆಂದರೆ ನಮ್ಮೊಂದಿಗೆ ನಾವು ಕುಳಿತು ಮಾತನಾಡಲು ಪ್ರಾರಂಭಿಸಿದಾಗ ನಾವು ಸತ್ಯವನ್ನು ಸ್ವೀಕರಿಸುತ್ತೇವೆ. ಪ್ರತಿ ಬಾರಿ ನಾವು ನಮ್ಮನ್ನು ಇನ್ನೊಬ್ಬರಿಗೆ ಹೋಲಿಸಿಕೊಂಡಾಗ ನಮ್ಮ ಅಸ್ತಿತ್ವದ ವಿಶಿಷ್ಟತೆಯನ್ನು ಮರೆತು ಬಿಡುತ್ತೇವೆ. ಪ್ರತಿ ಬಾರಿ ನಾವು ನಮ್ಮನ್ನು ಇನ್ನೊಬ್ಬರಿಗೆ ಹೋಲಿಸಿಕೊಂಡಾಗ ನಮ್ಮ ಅಸ್ತಿತ್ವದ ವಿಶಿಷ್ಟತೆಯನ್ನು ಮರೆತು ಬಿಡುತ್ತೇವೆ. ದೇವರು ಪ್ರತಿಯೊಬ್ಬ ಜೀವಿಯನ್ನು ಅನನ್ಯವಾಗಿ ಸೃಷ್ಟಿಸಿದ್ದಾನೆ ಗೆಳೆಯರೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಸಾಮರ್ಥ್ಯಗಳನ್ನು, ತಮ್ಮದೇ ಆದ ಸ್ಥಾನ ಮಾನಗಳನ್ನು ಕೊಟ್ಟಿದ್ದಾನೆ. ನಾವು ನಮ್ಮನ್ನು ಇತರರ ದೃಷ್ಟಿಯಿಂದ ನೋಡದಿರುವ ದಿನವೇ ಮೊದಲ ಬಾರಿಗೆ ನಮ್ಮನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತದೆ. ಸಾಮಾಜಿಕ ನಿರೀಕ್ಷೆಗಳು, ಇತರರ ಅಭಿಪ್ರಾಯಗಳು ಮತ್ತು ನಮ್ಮದೇ ಆದ ಕಲ್ಪನೆಗಳನ್ನು ತೆಗೆದುಹಾಕಿ ನಮ್ಮ ನಿಜವಾದ ಸ್ವರೂಪವನ್ನು ನಾವು ನೋಡುತ್ತೇವೆ. ಆಗಲೇ ಆತ್ಮ ಸ್ವೀಕಾರದ ಮೊದಲ ಬೀಜ ಮೊಳಕೆಯೊಡೆಯುತ್ತದೆ. ನಾವು ಅಡಗಿಸಿದ ಪ್ರತಿಯೊಂದು ಭಾವನೆಯು ಯಾವುದಾದರೂ ರೂಪದಲ್ಲಿ ಹೊರಬರುತ್ತದೆ. ಕೆಲವೊಮ್ಮೆ ಕೋಪದಲ್ಲಿ, ಕೆಲವೊಮ್ಮೆ ದುಃಖದಲ್ಲಿ, ಕೆಲವೊಮ್ಮೆ ಮೌನದಲ್ಲಿ. ದಮನಿತ ಭಾವನೆಗಳು ನಮ್ಮ ಸುಪ್ತ ಮನಸ್ಸಿನಲ್ಲಿ ಸಂಗ್ರಹವಾಗಿರುತ್ತವೆ. ನಮ್ಮ ನಡವಳಿಕೆಗಳು ನಕಾರಾತ್ಮಕವಾಗಿ ಪ್ರಭಾವಿಸುತ್ತವೆ. ಆದರೆ ನಾವು ಅದನ್ನು ಅನುಭವಿಸಿದಾಗ ಅದು ಶಕ್ತಿಯುತವಾಗುತ್ತವೆ. ನಮ್ಮ ಭಾವನೆಗಳನ್ನು ನಾವು ಸ್ವೀಕರಿಸಿದಾಗ, ಅವುಗಳನ್ನು ಅರ್ಥ ಮಾಡಿಕೊಂಡಾಗ, ಅವುಗಳಿಗೆ ಸರಿಯಾದ ಅಭಿವ್ಯಕ್ತಿ ನೀಡಿದಾಗ
ಅವು ನಮ್ಮ ಶಕ್ತಿಯ ಮೂಲವಾಗುತ್ತವೆ. ಪ್ರತಿದಿನದ ಓಟದಲ್ಲಿ ನಾವು ಅತ್ಯಂತ ಅಮೂಲ್ಯವಾದುದನ್ನು ಕಳೆದುಕೊಳ್ಳುತ್ತಿದ್ದೇವೆ. ನಮ್ಮೊಂದಿಗೆ ಕಳೆಯುವ ಸಮಯ ಮತ್ತು ನಾವು ನಮಗಾಗಿ ಸಮಯವನ್ನು ಕೊಂಡುಕೊಂಡಾಗ ಜೀವನವು ಮತ್ತೆ ನಗಲು ಪ್ರಾರಂಭಿಸುತ್ತದೆ. ಆತ್ಮಾವಲೋಕನ, ಧ್ಯಾನ, ಪ್ರಕೃತಿಯ ಸಾಮೀಪ್ಯದಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಇವೆಲ್ಲವೂ ನಮ್ಮನ್ನು ನಮ್ಮೊಂದಿಗೆ ಜೋಡಿಸುತ್ತವೆ. ಇತರರನ್ನು ಕ್ಷಮಿಸುವುದು ಸುಲಭ ಮಿತ್ರರೇ, ಆದರೆ ನಮ್ಮನ್ನು ಕ್ಷಮಿಸುವುದು ಕಷ್ಟ. ಏಕೆಂದರೆ ನಾವು ನಮ್ಮ ದೌರ್ಬಲ್ಯಗಳನ್ನು ಎದುರಿಸುತ್ತೇವೆ. ಅದೇ ಕ್ಷಣ ಅದು ನಮ್ಮನ್ನು ಅತ್ಯಂತ ಬಲಶಾಲಿಯನ್ನಾಗಿ ಮಾಡುತ್ತದೆ. ನಮ್ಮ ತಪ್ಪುಗಳನ್ನು ಕ್ಷಮಿಸುವುದು ಆತ್ಮಪ್ರೀತಿಯ ಒಂದು ಪ್ರಮುಖ ಭಾಗವಾಗಿದೆ. ನಮ್ಮನ್ನು ಕಾಡುವ ಪ್ರತಿಯೊಂದು ವಿಷಯವೂ ನಮಗೆ ಏನನ್ನಾದರೂ ಕಲಿಸಲು ಬಂದಿರುತ್ತದೆ ಮತ್ತು ಅದನ್ನು ಆಳವಾಗಿ ನೋಡಿದರೆ ಅದು ತೊಂದರೆಯಲ್ಲ, ಬದಲಾಗಿ ನಮ್ಮನ್ನು ನಮ್ಮ ಕಡೆಗೆ ಕರೆದೊಯ್ಯುವ ಸಂದೇಶ ಎಂದು ತಿಳಿಸುತ್ತದೆ. ಅದು ನಮ್ಮ ಯಾವುದೋ ದೌರ್ಬಲ್ಯ, ಯಾವುದೋ ತಪ್ಪು ಅಥವಾ ಯಾವುದೋ ಅಪೂರ್ಣ ತಿಳುವಳಿಕೆಯನ್ನು ಸೂಚಿಸುತ್ತದೆ. ಜೀವನವು ನಾವು ಇಲ್ಲಿಯವರೆಗೆ ಅರ್ಥ ಮಾಡಿಕೊಳ್ಳದ ಅದೇ ಅನುಭವವನ್ನು ನಮಗೆ ಮತ್ತೆ ಮತ್ತೆ ನೀಡುತ್ತದೆ ಮತ್ತು ನಾವು ಅದನ್ನು ಅರ್ಥ ಮಾಡಿಕೊಂಡಾಗ ಅದೇ ಅನುಭವವು ನಮಗೆ ಮತ್ತೆ ಎಂದಿಗೂ ನೋವು ನೀಡುವುದಿಲ್ಲ, ಬದಲಾಗಿ ನಮಗೆ ಮಾರ್ಗದರ್ಶನ ನೀಡುತ್ತದೆ. ಅದು ನಮಗೆ ಒಂದು ಪಾಠವಾಗುತ್ತದೆ. ಮನುಷ್ಯನು ತನ್ನನ್ನು ಒಳಗಿನಿಂದ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದಾಗ ಅವನಿಗೆ ಹೊರಗಿನ ಪ್ರಪಂಚದ ದೋಷಗಳು ಕಾಣಿಸುವುದಿಲ್ಲ. ಸಂಬಂಧಗಳಲ್ಲಿ ದೂರುಗಳ ಬದಲು ಸ್ವೀಕಾರ ಕಾಣುತ್ತದೆ. ಜೀವನದಲ್ಲಿ ಗೊಂದಲಗಳ ಮೊದಲು ಅವಕಾಶಗಳು ಕಾಣುತ್ತವೆ. ಏಕೆಂದರೆ ದೃಷ್ಟಿ ಒಳಗಿನಿಂದ ಸ್ಪಷ್ಟವಾದಾಗ ಮಾತ್ರ ಹೊರಗಿನ ಪ್ರತಿಯೊಂದು ವಿಷಯವೂ ಸಹಜವೆನಿಸುತ್ತದೆ. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಾಮವಸಾಧಯೇತ್ ಆತ್ಮೈವಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾನೆ, ಮನುಷ್ಯನು ತನ್ನಿಂದಲೇ ತನ್ನ ಉದ್ಧಾರ ಮಾಡಿಕೊಳ್ಳಬೇಕು, ತನ್ನನ್ನು ಕೆಳಗೆ ಬೀಳಿಸಬಾರದು. ಏಕೆಂದರೆ ಆತ್ಮವೇ ಮನುಷ್ಯನ ಮಿತ್ರನೂ ಹೌದು. ಶ್ರೀಕೃಷ್ಣನ ಈ ಮಾತುಗಳಲ್ಲಿ ಜೀವನದ ಅತಿ ದೊಡ್ಡ ರಹಸ್ಯ ಅಡಗಿದೆ. ನಮ್ಮ ಮನಸ್ಸೇ ನಮ್ಮ ಮಿತ್ರ, ನಮ್ಮ ಮನಸ್ಸೇ ನಮ್ಮ ಶತ್ರು. ಮನಸ್ಸು ನಿಯಂತ್ರಿತವಾಗಿದ್ದರೆ, ವಿವೇಚನಯುಕ್ತವಾಗಿದ್ದರೆ, ಸಕಾರಾತ್ಮಕವಾಗಿದ್ದರೆ ಅದು ನಮ್ಮ ಅತ್ಯುತ್ತಮ ಮಿತ್ರ. ಅದು ನಮ್ಮನ್ನು ಪ್ರಗತಿಯತ್ತ ಕೊಂಡೊಯ್ಯುತ್ತದೆ. ಆದರೆ ಮನಸ್ಸು ಅನಿಯಂತ್ರಿತವಾಗಿದ್ದರೆ, ಅವಿವೇಕಿಯಾಗಿದ್ದರೆ, ನಕಾರಾತ್ಮಕವಾಗಿದ್ದರೆ ಅದು ನಮ್ಮ ಅತಿ ದೊಡ್ಡ ಶತ್ರು. ಅದು ನಮ್ಮನ್ನು ಪತನದತ್ತ ತಳ್ಳುತ್ತದೆ. ಈ ಅದ್ಭುತ ವಾಣಿಯನ್ನು ಕೇಳುತ್ತಿರುವ ನೀವೆಲ್ಲರೂ ದಯಮಾಡಿ ಕಾಮೆಂಟ್ನಲ್ಲಿ ಜೈ ಶ್ರೀ ರಾಧೇ ಕೃಷ್ಣ, ಜೈ ಶ್ರೀ ರಾಧೇ ಕೃಷ್ಣ ಎಂದು ಬರೆಯಲು ಮರೆಯಬೇಡಿ. ಮಿತ್ರರೇ, ಈಗ ಬಹಳ ಮುಖ್ಯವಾದ ವಿಷಯವನ್ನು ತಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತಿದ್ದೇನೆ. ಈಗ ಮನಸ್ಸು ಆಗುವುದಿಲ್ಲ ಎಂದು ಹೇಳುವ ಕ್ಷಣದ ಬಗ್ಗೆ ಮಾತಾಡೋಣ. ಇದು ಎಲ್ಲರಿಗೂ ಆಗುತ್ತದೆ. ಯಾವುದೇ ಕೆಲಸ ಕಷ್ಟವೆನಿಸಿದಾಗ, ಯಾವುದೇ ಗುರಿ ಅಸಾಧ್ಯವೆನಿಸಿದಾಗ, ಜೀವನದಲ್ಲಿ ಪದೇ ಪದೇ ವೈಫಲ್ಯ ಎದುರಾದಾಗ, ಪರಿಸ್ಥಿತಿಗಳು ಕೈಮೀರಿ ಹೋಗುತ್ತಿರುವಾಗ ಅಥವಾ ಯಾವುದೋ ಕನಸು ತುಂಬ ದೊಡ್ಡದೆನಿಸಿದಾಗ ಮನಸ್ಸು ಹೆದರಿಸುತ್ತದೆ. ಮನಸ್ಸು ಹೇಳುತ್ತದೆ, ನೀನು ಮಾಡಲಾರೆ, ಬಿಟ್ಟು ಬಿಡು, ಇದು ನಿನ್ನಿಂದ ಆಗುವುದಿಲ್ಲ, ಸಾಕು ಎಂದು. ಮನಸ್ಸಿನ ಈ ಒಳಧ್ವನಿ ತುಂಬ ಸತ್ಯವೆನಿಸುತ್ತದೆ. ಇದು ನಮ್ಮ ಹಿಂದಿನ ವೈಫಲ್ಯಗಳು, ನಮ್ಮ ದೌರ್ಬಲ್ಯಗಳು ಮತ್ತು ಇತರರ ನಕಾರಾತ್ಮಕ ಮಾತುಗಳ ಫಲಿತಾಂಶವಾಗಿದೆ. ಆದರೆ ಮಿತ್ರರೇ, ಆ ಕ್ಷಣದಲ್ಲಿ ಮತ್ತೊಂದು ಧ್ವನಿ ಬರುತ್ತದೆ, ನಿಧಾನ, ಶಾಂತ ಆದರೆ ದೃಢವಾದ ಧ್ವನಿ, ಪ್ರಯತ್ನಿಸು ಎಂದು ಇನ್ನೊಂದು ಬಾರಿ, ಇನ್ನೊಂದು ಹೆಜ್ಜೆ ಎಂದು ಹೇಳುತ್ತದೆ. ಆ ಕ್ಷಣದಲ್ಲಿ ಮತ್ತೊಂದು ಧ್ವನಿ ಬರುತ್ತದೆ, ಅದೇ ಆತ್ಮದ ಧ್ವನಿ. ಅದು ನಮ್ಮೊಳಗಿಂದ ಬರುವ ಪರಮಾತ್ಮನ ಧ್ವನಿ. ನಿಮ್ಮೊಳಗೆ ದೇವರ ಸ್ಪರ್ಶದಿಂದ ಹುಟ್ಟಿದ ಧ್ವನಿ ಅದು. ನೀನು ಬಿದ್ದಿದ್ದೀಯ ನಿಜ, ಆದರೆ ನೀನು ಮುರಿದಿಲ್ಲ. ನೀನು ಸೋತಿಲ್ಲ, ನೀನು ಕೇವಲ ದಣಿದಿದ್ದೀಯ. ಏಳು, ಎದ್ದೇಳು, ಪ್ರಯತ್ನಿಸು
ಯಶಸ್ಸು ಖಂಡಿತ ಸಿಗುತ್ತದೆ ಎಂದು ಹೇಳುತ್ತದೆ. ಮನಸ್ಸು ಮತ್ತು ಆತ್ಮದ ಈ ದ್ವಂದ್ವದಲ್ಲಿ ನೀನು ಏನು ಮಾಡುತ್ತಿದ್ದೀಯಾ? ಯಾವ ಧ್ವನಿಯನ್ನು ಕೇಳುತ್ತಿದ್ದೀಯಾ? ಅದು ನಿನ್ನ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಸ್ವಲ್ಪ ಯೋಚಿಸಿ ಮಿತ್ರರೇ, ಒಂದು ಮಗು ನಡೆಯಲು ಕಲಿಯುವಾಗ ಎಷ್ಟು ಬಾರಿ ಬೀಳುತ್ತದೆ? 100 ಬಾರಿ. ಎಷ್ಟು ಬಾರಿ ಅದಕ್ಕೆ ನೋವಾಗಬಹುದು, ಎಷ್ಟು ಬಾರಿ ಅದರ ಮನಸ್ಸಿಗೆ ಭಯವಾಗಬಹುದು. ಆದರೆ ಅದು ಪ್ರತಿ ಬಾರಿ ಏಕೆ ಎಂದು ಕೇಳುತ್ತದೆ. ಏಕೆಂದರೆ ಆ ಸಮಯದಲ್ಲಿ ಅದರ ಆತ್ಮಕ್ಕೆ ಸೋಲು ಎಂದರೆ ಏನು ತಿಳಿದಿರುವುದಿಲ್ಲ. ಅದು ಕೇವಲ ಪ್ರಯತ್ನವನ್ನು ಮಾತ್ರ ತಿಳಿದಿರುತ್ತದೆ. ಅದರೊಳಗೆ ನಡೆಯಲು, ಮುಂದೆ ಸಾಗಲು ಒಂದು ಸಹಜ ಪ್ರೇರಣೆ ಇರುತ್ತದೆ. ಆದರೆ ನಾವು ಬೆಳೆದಂತೆ ಸೋಲಲು ಕಲಿಯುತ್ತೇವೆ, ಹೆದರಲು ಕಲಿಯುತ್ತೇವೆ ಮತ್ತು ನಮ್ಮದೇ ಮನಸ್ಸಿನ ನಕಾರಾತ್ಮಕ ಆಲೋಚನೆಯನ್ನು ಸತ್ಯವೆಂದು ನಂಬುತ್ತೇವೆ. ನಾವು ಸಮಾಜದಿಂದ, ಪರಿಸ್ಥಿತಿಗಳಿಂದ, ಇತರರ ಮಾತುಗಳಿಂದ ಪ್ರಭಾವಿತರಾಗಿ ನಮ್ಮ ಸಹಜ ಪ್ರೇರಣೆಯನ್ನು ಕಳೆದುಕೊಳ್ಳುತ್ತೇವೆ. ಆದರೆ ಶ್ರೀಕೃಷ್ಣನು ನಿನ್ನನ್ನು ನೀನು ಕೆಳಗೆ ಬೀಳಿಸಬೇಡ, ನಿನ್ನನ್ನು ನೀನು ಮೇಲೆತ್ತಿಕೋ, ನಿನ್ನ ಶಕ್ತಿಗಳನ್ನು ಗುರುತಿಸು, ನಿನ್ನ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸು ಮತ್ತು ಮೇಲಕ್ಕೆತ್ತುವ ಮಾರ್ಗ ಯಾವುದು? ಮನಸ್ಸಿನ ಮಾತನ್ನು ಕೇಳದೆ ಆತ್ಮದ ಮಾತನ್ನು ಕೇಳು. ಆತ್ಮವು ಯಾವಾಗಲೂ ಹೇಳುತ್ತದೆ, ಪ್ರಯತ್ನಿಸು, ನಿಧಾನವಾಗಿ ನಡೆದರೂ ನಿಲ್ಲಬೇಡ, ಸೋಲಬೇಡ. ಆದರೆ ಶ್ರೀಕೃಷ್ಣ ಹೇಳುತ್ತಾನೆ, ನಿನ್ನನ್ನು ನೀನು ಕೆಳಗೆ ಬೀಳಿಸಬೇಡ, ನಿನ್ನನ್ನು ನೀನು ಮೇಲೆತ್ತಿಕೋ, ನಿನ್ನ ಶಕ್ತಿಗಳನ್ನು ಗುರುತಿಸು, ನಿನ್ನ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸು ಮತ್ತು ಮೇಲಕ್ಕೆತ್ತುವ ಮಾರ್ಗ ಯಾವುದು ಎಂಬುದನ್ನು ತಿಳಿದುಕೋ. ಮನಸ್ಸಿನ ಮಾತನ್ನು ಕೇಳದೆ ಆತ್ಮದ ಮಾತನ್ನು ಕೇಳು. ಆತ್ಮವು ಯಾವಾಗಲೂ ಹೇಳುತ್ತದೆ, ಪ್ರಯತ್ನಿಸು, ನಿಧಾನವಾಗಿ ನಡೆದರೂ ತಡೆಯಿಲ್ಲ, ನಿಲ್ಲಬೇಡ, ಸೋಲಬೇಡ. ಈಗ ಒಂದು ಸಾಮಾನ್ಯ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮಿತ್ರರೇ. ಒಬ್ಬ ವ್ಯಕ್ತಿ ಹಲವು ಬಾರಿ ನೌಕರಿಗಾಗಿ ಪ್ರಯತ್ನಿಸುತ್ತಾನೆ. ಆದರೆ ಪದೇ ಪದೇ ವಿಫಲನಾಗುತ್ತಾ ಹೋಗುತ್ತಾನೆ. ಅವನ ಮನಸ್ಸು ಈಗ ಆಗುವುದಿಲ್ಲ, ಬಿಟ್ಟು ಬಿಡು, ಇದು ಸಾಧ್ಯವಿಲ್ಲ ಎಂದು ಹೇಳುತ್ತದೆ. ಆದರೆ ಅವನು ಆತ್ಮದ ಮಾತನ್ನು ಕೇಳಿದರೆ ಆತ್ಮ ಹೇಳುತ್ತೆ, ಏಳು, ಎದ್ದೇಳು, ಮತ್ತೆ ಪ್ರಯತ್ನಿಸಿ ಎಂದು. ಅವನು ತನ್ನ ನ್ಯೂನತೆಗಳನ್ನು ವಿಶ್ಲೇಷಿಸುತ್ತಾನೆ, ಅವುಗಳನ್ನು ನಿವಾರಿಸಲು ಪ್ರಯತ್ನಿಸುತ್ತಾನೆ. ಬಹುಶಃ ಹೊಸದನ್ನು ಕಲಿಯುತ್ತಾನೆ, ಬಹುಶಃ ಮಾರ್ಗವನ್ನು ಬದಲಾಯಿಸುತ್ತಾನೆ. ಆದರೆ ನಿಲ್ಲುವುದಿಲ್ಲ. ಅವನು ಯಶಸ್ಸು ಸಿಗುವವರೆಗೂ ಪ್ರಯತ್ನಿಸುತ್ತಲೇ ಇರುತ್ತಾನೆ. ಇದೇ ವ್ಯತ್ಯಾಸ ಮಿತ್ರರೇ. ಮನಸ್ಸು ಸೋಲನ್ನು ಒಪ್ಪಿಕೊಳ್ಳುತ್ತದೆ, ಆತ್ಮವು ಮಾರ್ಗವನ್ನು ಹುಡುಕುತ್ತದೆ. ಆದ್ದರಿಂದ ಈ ಆಯ್ಕೆ ನಾವು ಮಾಡಬೇಕಾಗುತ್ತದೆ. ಯಾರ ಮಾತನ್ನು ಕೇಳಬೇಕು? ಮನಸ್ಸಿನ ನಕಾರಾತ್ಮಕ ಸಲಹೆಗಳನ್ನು ನಂಬಿ ನಿಷ್ಕ್ರಿಯರಾಗುತ್ತೇವೆಯೋ ಅಥವಾ ಆತ್ಮದ ಪ್ರೇರಣೆಯಿಂದ ಪ್ರೇರಿತವಾಗಿ ನಿರಂತರ ಪ್ರಯತ್ನಿಸುತ್ತೇವೆಯೋ? ಜೀವನದಲ್ಲಿ ದೊಡ್ಡ ಕೆಲಸವನ್ನು ಮಾಡುವವರು ಯಾವಾಗಲೂ ತಮ್ಮ ಆತ್ಮದ ಮಾತನ್ನು ಕೇಳುತ್ತಾರೆ. ಅವರ ಪರಿಸ್ಥಿತಿಗಳು ಸಹ ಕಠಿಣವಾಗಿರುತ್ತವೆ, ಅವರಿಗೂ ವೈಫಲ್ಯಗಳು ಎದುರಿಸಬೇಕಾಗುತ್ತದೆ. ಆದರೆ ಅವರು ನಾನು ಮತ್ತೆ ಪ್ರಯತ್ನಿಸುತ್ತೇನೆ, ನಾನು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ. ನೆನಪಿಡಿ ಸ್ನೇಹಿತರೆ, ಪ್ರಯತ್ನಿಸುವವನು ಎಂದಿಗೂ ಸೋಲುವುದಿಲ್ಲ. ಅವನು ಕಲಿಯುತ್ತಾನೆ, ಅವನು ಗೆಲ್ಲುತ್ತಾನೆ. ಪ್ರತಿಯೊಂದು ಪ್ರಯತ್ನವೂ ನಮಗೆ ಅನುಭವವನ್ನು ನೀಡುತ್ತದೆ, ನಮ್ಮನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ, ನಮ್ಮ ಗುರಿಯ ಹತ್ತಿರಕ್ಕೆ ಕರೆದೊಯ್ಯುತ್ತದೆ. ಆದ್ದರಿಂದ ಮುಂದಿನ ಬಾರಿ ನಿಮ್ಮ ಮನಸ್ಸು ಆಗುವುದಿಲ್ಲ ಎಂದು ಹೇಳಿದಾಗ ಸ್ವಲ್ಪ ಹೊತ್ತು ನಿಲ್ಲಿ, ಕಣ್ಮುಚ್ಚಿ ಮತ್ತು ನಿಮ್ಮೊಳಗಿನ ಧ್ವನಿಯನ್ನು ಆಲಿಸಿ. ಅದು ಇನ್ನೊಂದು ಬಾರಿ ಪ್ರಯತ್ನಿಸಿ ಎಂದು ಹೇಳುತ್ತದೆ. ಈ ಪ್ರಯತ್ನವು ನಿಧಾನವಾಗಿ ನಿಮ್ಮ ಅದೃಷ್ಟದ ಕಥೆಯನ್ನು ಬರೆಯುತ್ತದೆ ಮತ್ತು ಈ ಆತ್ಮದ ಧ್ವನಿಯನ್ನು ನಿಮ್ಮ ಮನಸ್ಸನ್ನು ಎಂದಿಗೂ ಊಹಿಸದ ಸ್ಥಳಕ್ಕೆ ತಲುಪಿಸುತ್ತದೆ. ಮಿತ್ರರೇ, ಶ್ರೀಕೃಷ್ಣ ಹೇಳುತ್ತಾನೆ, ಯಥಾ ಚಿಂತೆಯತಿ ತಥಾ ಭವತಿ. ಅಂದರೆ ಹೇಗೆ ಆಲೋಚಿಸಲಾಗುತ್ತದೆಯೋ ಹಾಗೆಯೇ ಜೀವನವು ರೂಪುಗೊಳ್ಳುತ್ತದೆ. ಮನುಷ್ಯನ ಚಿಂತನೆಯೇ ಅವನ ಚಾರಿತ್ರ್ಯ ಮತ್ತು ಚಾರಿತ್ರ್ಯವೇ ಅವನ ಅದೃಷ್ಟ. ಆದ್ದರಿಂದ ಬೆಳಗಿನ ಚಿಂತನೆಯು ಅತ್ಯಂತ ಮುಖ್ಯವಾದುದು, ಏಕೆಂದರೆ ಅದೇ ಚಿಂತನೆಯು ಇಡೀ ದಿನದ ದಿಕ್ಕನ್ನು ನಿರ್ಧರಿಸುತ್ತದೆ. ನಮ್ಮ ಆಲೋಚನೆಗಳು ಬೀಜಗಳಂತೆ. ನಾವು ಯಾವ ರೀತಿಯ ಬೀಜಗಳನ್ನು ಬಿತ್ತುತ್ತೇವೆಯೋ ಅಂತಹ ಫಲವನ್ನು ನಾವು ಪಡೆಯುತ್ತೇವೆ.
ನಾವು ನಕಾರಾತ್ಮಕ ಆಶಾವಾದಿ ಮತ್ತು ಪ್ರೀತಿಯಿಂದ ಕೂಡಿದ ಆಲೋಚನೆಗಳನ್ನು ಬಿತ್ತಿದರೆ ನಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಯಶಸ್ಸು ಲಭಿಸುತ್ತವೆ. ಆದರೆ ನಾವು ನಕಾರಾತ್ಮಕ, ನಿರಾಶಾವಾದಿ ಮತ್ತು ದ್ವೇಷಪೂರಿತ ಆಲೋಚನೆಗಳನ್ನು ಬಿತ್ತಿದರೆ ನಮ್ಮ ಜೀವನದಲ್ಲಿ ದುಃಖ, ಅಶಾಂತಿ ಮತ್ತು ವೈಫಲ್ಯದ ಮುಳ್ಳುಗಳು ಬೆಳೆಯುತ್ತವೆ. ಈಗ ಯೋಚಿಸಿ ಮಿತ್ರರೇ, ನೀವು ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಮೊದಲ ಆಲೋಚನೆ ಏನು ಬರುತ್ತದೆ? ಕೆಲಸವಿದೆ, ಬಹಳ ಆಯಾಸವಾಗಿದೆ, ಹೇಗೆ ಆಗುತ್ತಿದೆಯೋ ಗೊತ್ತಿಲ್ಲ, ಅಥವಾ ನೆನ್ನೆಯ ವಿಷಯವನ್ನು ನೆನಪಿಸಿಕೊಂಡು ಇನ್ನೂ ಕೋಪ ಬರುತ್ತಿದೆ, ಅಥವಾ ನನ್ನ ಬಳಿ ಏನೂ ಇಲ್ಲ, ನಾನು ತುಂಬ ಹಿಂದೆ ಇದ್ದೇನೆ ಎಂದು ಯೋಚಿಸಿದಾಗ ಈ ಚಿಂತನೆ ನಿಮ್ಮ ಮನಸ್ಸನ್ನು ಆಯಾಸ ಮಾಡುತ್ತದೆ, ಗೊಂದಲಗೊಳಿಸುತ್ತದೆ. ದಿನ ಎಷ್ಟೇ ಚೆನ್ನಾಗಿದ್ದರೂ ಅದರಲ್ಲಿ ಉತ್ಸಾಹ ಕಾಣುವುದಿಲ್ಲ. ನೀವು ಪ್ರತಿ ಕೆಲಸವನ್ನು ಮನಸ್ಸಿಲ್ಲದೆ ಮಾಡುತ್ತೀರಿ. ನಿಮಗೆ ಎಲ್ಲರಲ್ಲೂ ದೋಷ ಕಾಣುತ್ತದೆ. ನೀವು ಸಣ್ಣ ವಿಷಯಗಳಿಗೂ ಕಿರಿಕಿರಿಗೊಳ್ಳುತ್ತೀರಿ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಮೊದಲ ಆಲೋಚನೆ ಹೀಗಿದ್ದರೆ ಎಷ್ಟು ಚೆನ್ನಾಗಿರುತ್ತದೆ. ಧನ್ಯವಾದಗಳು ಪ್ರಭು, ಇನ್ನೊಂದು ದಿನವನ್ನು ನೀಡಿದ್ದೀರಿ, ಹೊಸ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಿ. ಇಂದು ಏನಾದರೂ ಒಳ್ಳೆಯದನ್ನು ಮಾಡುತ್ತೇನೆ, ನಾನು ಶಾಂತನಾಗಿದ್ದೇನೆ, ನಾನು ಸಂತೋಷವಾಗಿದ್ದೇನೆ, ನಾನು ಶಕ್ತಿವಂತನಾಗಿದ್ದೇನೆ, ನಾನು ಸಿದ್ಧನಾಗಿದ್ದೇನೆ ಎಂದಾಗ ಮನಸ್ಸು ಅದೇ ಶಕ್ತಿಯಿಂದ ತುಂಬಿ ಹೋಗುತ್ತದೆ. ಗೆಳೆಯರೇ, ಇದು ಕೇವಲ ಕಲ್ಪನೆಯಲ್ಲ, ಇದು ಮನಸ್ಸಿನ ನೈಸರ್ಗಿಕ ಕ್ರಿಯೆ. ಬೆಳಗಿನ ಮೊದಲು 5 ನಿಮಿಷಗಳು ಇಡೀ ದಿನದ ಬಣ್ಣವನ್ನು ನಿರ್ಧರಿಸುತ್ತವೆ. ಬೆಳಗಿನ ಮೊದಲ 5 ನಿಮಿಷಗಳು ಇಡೀ ದಿನದ ಬಣ್ಣವನ್ನು ನಿರ್ಧರಿಸುತ್ತವೆ. ಏಕೆಂದರೆ ನಿದ್ರೆಯಿಂದ ಎದ್ದ ನಂತರ ನಮ್ಮ ಮನಸ್ಸು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ. ಅದು ಖಾಲಿ ಕಾಗದದಂತೆ, ಅದರ ಮೇಲೆ ನಾವು ಏನು ಬೇಕಾದರೂ ಬರೆಯಬಹುದು. ಆ ಸಮಯದಲ್ಲಿ ನಾವು ಅದಕ್ಕೆ ಯಾವ ಭಾವನೆ ಅಥವಾ ಆಲೋಚನೆಯನ್ನು ನೀಡುತ್ತೇವೆಯೋ ಅದು ದಿನವಿಡೀ ಅದೇ ತರಂಗದಲ್ಲಿ ಕೆಲಸ ಮಾಡುತ್ತದೆ. ಈಗ ಮತ್ತೊಂದು ಉದಾಹರಣೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ತೆಗೆದು ವಾಟ್ಸಾಪಲ್ಲಿ ಯಾವುದೋ ಕೆಟ್ಟ ಸುದ್ದಿಯನ್ನು ನೋಡುತ್ತೀರಿ, ಅಥವಾ ಯಾರಾದರೂ ನಿಮಗೆ ಕೋಪ ಬರುವ ವಿಷಯವನ್ನು ಕಳಿಸುತ್ತಾರೆ ಎಂದು ಭಾವಿಸೋಣ. ನಿಮ್ಮ ಮನಸ್ಥಿತಿ ಅಲ್ಲೇ ಕೆಟ್ಟು ಹೋಗುತ್ತದೆ. ದಿನವಿಡೀ ನೀವು ಆ ವಿಷಯವನ್ನು ಸ್ವಲ್ಪ ಸಮಯದ ನಂತರ ನೆನಪಿಸಿಕೊಳ್ಳುತ್ತೀರಿ ಮತ್ತು ಆ ನಕಾರಾತ್ಮತೆಯನ್ನು ನಿಮ್ಮೊಂದಿಗೆ ಹೊತ್ತುಕೊಂಡು ಹೋಗುತ್ತೀರಿ. ಇದು ನಿಮ್ಮ ಕೆಲಸದ ಮೇಲೆ, ನಿಮ್ಮ ಸಂಬಂಧಗಳ ಮೇಲೆ ಮತ್ತು ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ. ಆದರೆ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಏನಾದರೂ ಒಳ್ಳೆಯ ಕೆಲಸ, ಒಂದು ಭಜನೆ, ಒಂದು ಪ್ರೇರಣಾದಾಯಕ ಪ್ರವಚನ, ಒಳ್ಳೆಯ ಮಾತನ್ನು ಕೇಳಿದರೆ ಮನಸ್ಸು ನೆಮ್ಮದಿಯಾಗಿರುತ್ತದೆ. ದಿನವಿಡೀ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಬಹುದು. ಇಂದಿನ ದಿನ ನನ್ನದು, ಇಂದು ನಾನು ನನ್ನ ಅತ್ಯುತ್ತಮ ಕಾರ್ಯಕ್ಷಮತೆಯನ್ನು ನೀಡುತ್ತೇನೆ ಎಂದು ಹೇಳಿದರೆ ಆಗ ಈ ಭಾವನೆಯು ಇಡೀ ದಿನ ನಿಮ್ಮ ನಿರ್ಧಾರಗಳನ್ನು, ನಿಮ್ಮ ಮಾತಿನ ಶೈಲಿಯನ್ನು, ನಿಮ್ಮ ಮುಖಭಾವವನ್ನು ಕೂಡ ಬದಲಾಯಿಸುತ್ತದೆ. ನೀವು ಹೆಚ್ಚು ಸಕಾರಾತ್ಮಕ, ಹೆಚ್ಚು ಶಕ್ತಿವಂತ ಮತ್ತು ಹೆಚ್ಚು ಉತ್ಪಾದಕರೆಂದು ಅನಿಸುತ್ತದೆ. ಬಂಧುಗಳೇ, ಈ ವಿಡಿಯೋ ಧ್ವನಿ ಕೇಂದ್ರೀಕೃತವಾಗಿರುವುದರಿಂದ ತಾವು ಪ್ರವಾಸ ಮಾಡುವಾಗಲೂ ಸಹ ತಮ್ಮ ಹೆಡ್ಫೋನ್ ಬಳಸಿ ಇದನ್ನು ಕೇಳಬಹುದು. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಗಳಲ್ಲಿ ಜೈ ಶ್ರೀ ರಾಧೇ ಕೃಷ್ಣ ಎಂದು ಬರೆಯಲು ಮರೆಯಬೇಡಿ. ಇಂತಹ ಜ್ಞಾನವರ್ಧಕ, ಪ್ರೇರಣಾದಾಯಕ ವಿಡಿಯೋಗಳನ್ನು ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆ ಬಟನ್ ಒತ್ತಿ. ಭಗವಾನ್ ಶ್ರೀಕೃಷ್ಣನು ನಿಮಗೆ ಆಯುರಾರೋಗ್ಯ, ಆಯುಷ್ಯ, ಸಕಲ ಸಂಪತ್ತು, ಶಾಂತಿ, ಕೀರ್ತಿ, ಸನ್ಮಂಗಳವನ್ನು ಉಂಟು ಮಾಡಲೆಂಥೇಳಿ ನಾನು ಸೈಯದ್ ಸಲಾವುದ್ದೀನ್ ಪಾಷಾ ಪ್ರಾರ್ಥನೆ ಮಾಡುತ್ತೇನೆ. ಜೈ ಶ್ರೀ ರಾಧೇ ಕೃಷ್ಣ.